ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಗಿಡವನ್ನು ನಾವು ಮನೆಯಲ್ಲೇ ಬೆಳೆಸುವಾಗ ತೆಗೆದುಕೊಳ್ಳಬೇಕಾಗಿರುವಂಥ ಕ್ರಮಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕೆಂದರೆ ತುಂಬ ಜನರ ಕಂಪ್ಲೇಂಟ್ ಏನಿದೆ ಅಂತಂದರೆ ನಮ್ಮ ಕರಿಬೇವಿನ ಗಿಡವನ್ನು ಎಷ್ಟೇ ಕೇರ್ ಮಾಡಿದರೂ ಅದು ಸರಿಯಾಗಿ ಬೆಳೀತಾ ಇಲ್ಲ ಅಂತ. ಅದಕ್ಕಾಗಿ ಈ ವಿಡಿಯೋದಲ್ಲಿ ಕರಿಬೇವಿನ ಗಿಡವನ್ನು ಬೆಳೆಸೋ ಬಗ್ಗೆ ಕೆಲವೊಂದು ಟಿಪ್ಸ್ಗಳನ್ನು ಕೊಡ್ತೀನಿ. ಜೊತೆಗೆ ಯಾವ ರೀತಿಯ ಗೊಬ್ಬರವನ್ನು ತಯಾರು ಮಾಡಿ ಕೊಡಬೇಕು, ಆಮೇಲೆ ಯಾವ ರೀತಿ ಕೀಟನಾಶಕವನ್ನು ತಯಾರು ಮಾಡಿ ನಾವು ಸ್ಪ್ರೇ ಮಾಡಬೇಕು, ಈ ಎಲ್ಲ ವಿವರಗಳನ್ನು ನಿಮಗೆ ಕೊಡ್ತೀನಿ. ಈ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ಕರಿಬೇವಿನ ಗಿಡವನ್ನು ಚೆನ್ನಾಗಿ ನೀವು ಮನೆಯಲ್ಲಿ ಬೆಳ್ಕೊಡ್ಬೋದು. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈ ಕರಿಬೇವಿನ ಗಿಡವನ್ನು ಬೆಳೆಸುವಾಗ ಮೊದಲು ಸರಿಯಾದ ಗಾರ್ಡನ್ ಮಿಕ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು 60% ಗಾರ್ಡನ್ ಸಾಯಿಲನ್ನು ತಗೊಂಡಿದ್ದೀನಿ. ಇದಕ್ಕೆ 20% ಹಸುವಿನ ಸೆಗಣಿ ಗೊಬ್ಬರವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಜೀವಾಮೃತವನ್ನು ಸಹ ಸೇರಿಸಿ ಈ ಸೆಗಣಿ ಗೊಬ್ಬರವನ್ನು ತಯಾರು ಮಾಡ್ಕೊಂಡಿದ್ದೀನಿ. ಈ ಜೀವಾಮೃತವನ್ನು ತಯಾರು ಮಾಡುವಂಥ ವಿಧಾನವನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರ ಲಿಂಕನ್ನು ಸಹ ಕೊಟ್ಟಿರ್ತೀನಿ, ನೀವು ರೆಫರ್ ಮಾಡ್ಕೊಳ್ಬಹುದು. ಈಗ ಇದಕ್ಕೆ 20% ವರ್ಮಿ ಕಾಂಪೋಸ್ಟನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ಇದರಲ್ಲಿ ಕರಿಬೇವಿನ ಗಿಡವನ್ನು ಅಂದರೆ ಕರಿಬೇವಿನ ಸಸಿಯನ್ನು ನಾವು ನೆಡಬೇಕು. ನರ್ಸರಿಯಿಂದ ತಂದಿರುವಂತಹ ಈ ಕರಿಬೇವಿನ ಸಸಿಯ ಮೇಲ್ಭಾಗದಲ್ಲಿರುವ ಪ್ಲಾಸ್ಟಿಕ್ ಚೀಲವನ್ನು ನಾವು ಅಂದರೆ ಮಣ್ಣಿನ ಮೇಲ್ಭಾಗದಲ್ಲಿ ಇರುವಂಥ ಪ್ಲಾಸ್ಟಿಕ್ ಚೀಲವನ್ನು ನೀಟಾಗಿ ಬಿಡಿಸ್ಕೊಳ್ಬೇಕು. ಬೇರಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ ಬಿಡಿಸ್ಕೊಂಡು ಇದರಲ್ಲಿ ನೆಡಬೇಕು. ಈ ಸಸಿಯನ್ನು ನೆಟ್ಟು 3-4 ತಿಂಗಳ ನಂತರ ಇದು ಇಷ್ಟು ಸಮೃದ್ಧವಾಗಿ ಬೆಳೆದಿದೆ. ಗಿಡ ಇಷ್ಟು ದೊಡ್ಡದಾಗಿ ಬೆಳೆದ ನಂತರ ಇದರ ಪ್ರೂನಿಂಗ್ ಮಾಡೋದು ತುಂಬಾ ಮುಖ್ಯ. ಇಲ್ಲಾಂತಂದರೆ ಕಾಂಡ ಉದ್ದವಾಗಿ ಬೆಳೆಯುತ್ತೆ, ಆಮೇಲೆ ಎಲೆಗಳು ಹೆಚ್ಚಾಗಿ ಬೆಳೆಯೋದಿಲ್ಲ. ಆದ್ದರಿಂದ ಇದರಲ್ಲಿ ಬ್ರಾಂಚಸನ್ನು ತರೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ಈ ಹಂತದಲ್ಲಿ ಇದನ್ನು ಪ್ರೂನ್ ಮಾಡಬೇಕು. ಹೀಗೆ ಗಿಡದ ತುದಿಯ ಭಾಗವನ್ನು ನಾವು ಈ ರೀತಿ ಕಟ್ ಮಾಡೋದ್ರಿಂದ ಇದರಿಂದ ಬ್ರಾಂಚಸ್ ಬರ್ತವೆ ಮತ್ತು ಹೆಚ್ಚು ಎಲೆಗಳು ಇದರಲ್ಲಿ ಬಿಡ್ತವೆ. ನಾರ್ಮಲ್ ಆಗಿ ನೀವು ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಪ್ರೂನಿಂಗನ್ನು ಮಾಡ್ಬೋದು, ಅಥವಾ ಮಳೆಗಾಲದಲ್ಲಿ ಕೂಡ ಪ್ರೂನಿಂಗನ್ನು ಮಾಡ್ಬೋದು. ಆಮೇಲೆ ಗಿಡ ಚೆನ್ನಾಗಿ ಬೆಳೆದು ಎತ್ತರವಾದಾಗ ಹೂ ಬಿಡೋದಕ್ಕೆ ಪ್ರಾರಂಭ ಆಗುತ್ತೆ. ಇಂತಹ ಹೂಗೊಂಚಲನ್ನು ನೀವು ಕಟ್ ಮಾಡೋದ್ರಿಂದ ಎಲೆಗಳು ಹೆಚ್ಚಾಗಿ ಬಿಡ್ತವೆ. ಒಂದು ವೇಳೆ ಈ ಬೀಜದಿಂದ ಅಥವಾ ಕಾಯಿಂದ ನೀವು ಗಿಡವನ್ನು ಬೆಳೆಸಬೇಕು ಅಂತಂದರೆ ಇವು ಪೂರ್ತಿ ಹಣ್ಣಾಗೋವರೆಗೂ ನೀವು ಹಾಗೆ ಬಿಟ್ಕೊಳ್ಬೋದು. ನಂತರ ಈ ಬೀಜವನ್ನು ಕಿತ್ತು ಇದರಿಂದ ಗಿಡವನ್ನು ಸಹ ಬೆಳೆಸಬಹುದು. ಇನ್ನು ಕರಿಬೇವಿನ ಗಿಡ ಚೆನ್ನಾಗಿ ಬೆಳೆಯೋದಕ್ಕೆ ಬಿಸಿಲು ಹಾಗೂ ಮಾಯಿಶ್ಚರ್ ಎರಡೂ ತುಂಬಾ ಮುಖ್ಯ. ಆದ್ದರಿಂದ ಕರಿಬೇವಿನ ಗಿಡಕ್ಕೆ ನೇರ ಸೂರ್ಯನ ಕಿರಣ ಬೀಳೋ ಹಾಗೆ ನೋಡ್ಕೊಳ್ಳಿ. ಕೆಲವೊಮ್ಮೆ ಬಿಸಿಲು ಅತಿಯಾದಾಗ ಗಿಡ ಬಾಡುವಂಥ ಸಾಧ್ಯತೆ ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಬೆಳಗ್ಗೆ ಮತ್ತು ಸಂಜೆ ಈ ಸಮಯದ ಬಿಸಿಲು ಸಿಗೋ ಹಾಗೆ ನೋಡ್ಕೊಳ್ಳಿ. ಇನ್ನು ನೀರು, ಈ ಕರಿಬೇವಿನ ಗಿಡಕ್ಕೆ 2-3 ದಿನಗಳಿಗೆ ಒಮ್ಮೆ ನೀರು ಹಾಕಿದರೆ ಸಾಕು. ಚಳಿಗಾಲದಲ್ಲಿ 4 ದಿನಗಳಿಗೆ ಒಮ್ಮೆ ನೀರನ್ನು ಹಾಕಿ. ಓವರ್ ವಾಟರಿಂಗ್ ಅಂದರೆ ಹೆಚ್ಚಾದ ನೀರನ್ನು ಹಾಕೋದ್ರಿಂದ ಗಿಡ ಬೇಗನೆ ಸಾಯುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಕರಿಬೇವಿನ ಗಿಡಕ್ಕೆ ಮಳೆ ನೀರು ಸಿಗೋ ಹಾಗೆ ನೋಡ್ಕೊಳ್ಳಿ. ಯಾಕಂದರೆ ಮಳೆ ನೀರಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿರುತ್ತೆ. ಇದರಿಂದಾಗಿ ಗಿಡದಲ್ಲಿ ಹಸಿರು ಮತ್ತು ದಟ್ಟವಾದ ಎಲೆಗಳು ಬಿಡ್ತವೆ. ನೀವು ಈ ಮಳೆ ನೀರನ್ನು ಶೇಖರಿಸಿ ಇಟ್ಕೊಂಡು ಗಿಡಗಳಿಗೆ ಹಾಕ್ಬೋದು. ಈಗ ಈ ಕರಿಬೇವಿನ ಗಿಡಕ್ಕೆ ಯಾವ ಗೊಬ್ಬರವನ್ನು ಹಾಕ್ಬೋದು ನೋಡೋಣ ಬನ್ನಿ. ನಿಮ್ಮ ಕರಿಬೇವಿನ ಗಿಡ ಬೆಳೆಯೋದಕ್ಕೆ ತಿಂಗಳಿಗೆ ಒಮ್ಮೆ ಗೊಬ್ಬರ ಹಾಕೋದು ಮುಖ್ಯ. ಬೇಸಿಗೆಯಲ್ಲಿ 2 ವಾರಗಳಿಗೆ ಒಮ್ಮೆ ಗೊಬ್ಬರ ಹಾಕುವಂಥ ಅಗತ್ಯ ಇರುತ್ತೆ. ಈಗ ಈ ಗಿಡಕ್ಕೆ ಹಾಕ್ಬೋದಾದ ವಿಶೇಷವಾದ ಗೊಬ್ಬರ ಅಂತಂದರೆ ನಿಮ್ಮ ಮನೆಯಲ್ಲಿ ಅಕ್ಕಿ ತೊಳೆದ ನೀರನ್ನು ಈ ಗಿಡಕ್ಕೆ ಹಾಕ್ಬೋದು. ವಾರಕ್ಕೆ ಒಮ್ಮೆ ಈ ನೀರನ್ನು ಹಾಕಿದರೆ ಸಾಕು. ಅಷ್ಟೇ ಅಲ್ಲದೆ ಬಟರ್ ಮಿಲ್ಕ್ ಅಥವಾ ನೀರು ಮಜ್ಜಿಗೆನ ಸಹ ನೀವು 15 ದಿನಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಇದರಿಂದ ಹಚ್ಚ ಹಸಿರಾದ ಎಲೆಗಳು ಗಿಡದಲ್ಲಿ ಬಿಡ್ತವೆ. ಈಗ ಮೊಸರನ್ನು ಉಪಯೋಗಿಸಿ ಗೊಬ್ಬರ ಹಾಗೂ ಕೀಟನಾಶಕ ಇವೆರಡನ್ನೂ ತಯಾರಿಸೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ. ಸುಮಾರು 1 ವಾರದಷ್ಟು ಹಳೆಯದಾದ ಮೊಸರನ್ನು ನೀವು ತಗೊಳ್ಬೇಕು. ಸುಮಾರು 2 ಲೀಟರ್ ನೀರಿಗೆ 1 ಸ್ಪೂನ್ ಈ ಮೊಸರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೀವು ತಕ್ಷಣ ಬೇಕಿದ್ರೂ ಉಪಯೋಗಿಸ್ಬೋದು, ಅಥವಾ 3-4 ದಿನಗಳವರೆಗೆ ಫೆರ್ಮೆಂಟ್ ಆಗಲಿಕ್ಕೆ ಬಿಟ್ಟು ಉಪಯೋಗಿಸ್ಬೋದು. ಇದರಿಂದ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ. ಸುಮಾರು 200 ml ಈ ದ್ರಾವಣವನ್ನು ನೀವು ಮಣ್ಣಿಗೆ ಸೇರಿಸಬೇಕು. ಇದನ್ನು ತಿಂಗಳಿಗೆ ಒಮ್ಮೆ ಹಾಕಿದರೆ ಸಾಕು. ಆಮೇಲೆ ಇದೇ ದ್ರಾವಣವನ್ನು ಸ್ಪ್ರೇಯರ್ಲಿ ಹಾಕಿ ಗಿಡಗಳಿಗೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಇದರಿಂದ ಕೀಟಗಳು ಬರೋದಿಲ್ಲ, ಅಂದರೆ ಇದು ಕೀಟನಾಶಕವಾಗಿ ಕೂಡ ಉಪಯೋಗಕ್ಕೆ ಬರುತ್ತೆ. ಇನ್ನು ಈ ಕರಿಬೇವಿನ ಗಿಡಕ್ಕೆ ಬರುವಂತಹ ರೋಗ ಅಂತಂದರೆ ಕಪ್ಪು ಚುಕ್ಕೆ ರೋಗ ಅಥವಾ ಎಲೆ ಚುಕ್ಕೆ ರೋಗ ಅಂಥೇಳಿ. ಇದು ಸಾಮಾನ್ಯವಾಗಿ ಕರಿಬೇವಿನ ಗಿಡಕ್ಕೆ ಬರುವಂಥ ರೋಗ. ಎಲೆಯ ಹಿಂಭಾಗದಲ್ಲಿ ಈ ರೀತಿಯ ಕಪ್ಪು ಚುಕ್ಕೆಗಳನ್ನು ನೀವು ಕಾಣಬಹುದು. ಇದು ಬರೋದು ಒಂದು ಬ್ಲ್ಯಾಕ್ ಸ್ಪಾಟ್ ಫಂಗಸ್ನಿಂದ. ಈ ಬ್ಲ್ಯಾಕ್ ಸ್ಪಾಟ್ಗಳು ಸ್ಪ್ರೆಡ್ ಆಗಿ ಕ್ರಮೇಣ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಬೀಳ್ತವೆ. ಈ ಫಂಗಸ್ ತುಂಬ ಆಗಿದ್ದರೆ ಇಂತಹ ಎಲೆಗಳನ್ನು ನೀವು ಕಿತ್ತು ಸುಟ್ಟು ಹಾಕಬೇಕು. ಈಗ ಈ ಎಲೆ ಚುಕ್ಕೆ ರೋಗವನ್ನು ತಡೆಯೋದಕ್ಕೆ ಎಫೆಕ್ಟಿವ್ ಆಗಿರುವಂತಹ ಆರ್ಗ್ಯಾನಿಕ್ ಫಂಗಿಸೈಡನ್ನು ಹೇಗೆ ತಯಾರು ಮಾಡೋದನ್ನು ತೋರಿಸ್ಕೊಡ್ತೀನಿ. ಇದಕ್ಕಾಗಿ ನೀವು 1 ಲೀಟರ್ ನೀರಿಗೆ
1 ಸ್ಪೂನ್ ನೀಮ್ ಆಯಿಲ್ ಅಂದರೆ ಕಹಿ ಬೇವಿನ ಎಣ್ಣೆಯನ್ನು ಸೇರಿಸಬೇಕು. ಇದಕ್ಕೆ ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾವನ್ನು ಸೇರಿಸಬೇಕು. ಆಮೇಲೆ 10 ಡ್ರಾಪ್ಸ್ ಸೋಪ್ ವಾಟರ್ ಅಂದರೆ ಯಾವುದೇ ನೀವು ಹ್ಯಾಂಡ್ ವಾಶನ್ನು ಕೂಡ ಇದಕ್ಕೆ ಉಪಯೋಗಿಸ್ಬೋದು. ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಸ್ಪ್ರೇಯರ್ಲಿ ಹಾಕಿ ಮತ್ತು ಚೆನ್ನಾಗಿ ಇದನ್ನು ಕುಲುಕಿ ಮಿಕ್ಸ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡಬೇಕು. ಎಲ್ಲೆಲ್ಲಿ ಬ್ಲಾಕ್ ಸ್ಪಾಟ್ಗಳಿದ್ದಾವೆ ಅಲ್ಲೆಲ್ಲ ನೀವು ಚೆನ್ನಾಗಿ ಸ್ಪ್ರೇ ಮಾಡಬೇಕು. ಆಮೇಲೆ ಪೂರ್ಣ ಗಿಡಕ್ಕೆ ನೀವು ಇದನ್ನು ಸ್ಪ್ರೇ ಮಾಡಬೇಕು. ಹೀಗೆ ಮಾಡೋದ್ರಿಂದ ಕಪ್ಪು ಚುಕ್ಕೆ ರೋಗವನ್ನು ತಡಿಬಹುದು. ಆಮೇಲೆ ತಿಂಗಳಿಗೆ ಒಮ್ಮೆ 1 ಲೀಟರ್ ನೀರಿಗೆ 1 ಸ್ಪೂನ್ ಈ ನೀಮ್ ಆಯಿಲನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ಬೇರೆ ಕೀಟಗಳು ಬರೋದಿಲ್ಲ. ಆಮೇಲೆ ಈ ಕರಿಬೇವಿನ ಗಿಡವನ್ನು ನೀವು ಸಣ್ಣ ಪಾಟ್ನಲ್ಲಿ ಏನಾದರೂ ಬೆಳೆಸ್ತಾ ಇದ್ದರೆ ವರ್ಷಕ್ಕೆ ಒಮ್ಮೆ ನಿಮ್ಮ ಕರಿಬೇವಿನ ಗಿಡವನ್ನು ರೀಪಾಟ್ ಮಾಡೋದು ಅತ್ಯಗತ್ಯ. ಸುಮಾರು 50ರಿಂದ 60% ತಾಜಾ ಪಾಟಿಂಗ್ ಮಿಕ್ಸನ್ನು ಸೇರಿಸಿ ಈ ಗಿಡವನ್ನು ನೀವು ರೀಪಾಟ್ ಮಾಡೋದು ತುಂಬಾ ಮುಖ್ಯ. ಸ್ನೇಹಿತರೆ, ಇಷ್ಟೆಲ್ಲ ನೀವು ಎಚ್ಚರಿಕೆಯನ್ನು ತಗೊಂಡ್ರೆ ಕರಿಬೇವಿನ ಗಿಡವನ್ನು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಬೆಳೆಸ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.